ದೀಪಾವಳಿ ಅಂದ್ರೇ ಶ್ರೀರಾಮಚಂದ್ರ ಅಯೋಧ್ಯೆಗೆ ಮರಳಿ ವಾಪಸ್ ಬಂದ ದಿವಸ. ಆ ಸಮಯದಲ್ಲಿ ಏನೆಲ್ಲ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ. ರಾವಣ ಮತ್ತು ರಾವಣನ ಸೇನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ ಮೇಲೆ ಶ್ರೀರಾಮಚಂದ್ರ ವಿಭೀಷಣನಿಗೆ ಹೇಳ್ತಾರೆ ಅಯೋಧ್ಯೆ ಕಡೆ ಸಾಗಲಿಕ್ಕೆ ಪುಷ್ಪಕಮಾನವನ್ನ ಇಮಿಡಿಯೇಟ್ಲಿ ಅರೇಂಜ್ ಮಾಡುವಂತ. ಅದೇ ಟೈಮ್ನಲ್ಲಿ ಹನುಮಾನ್ಜಿ ಗುಹಾನಿಗೆ ಸುದ್ದಿಯನ್ನು ಮುಟ್ಟಿಸಿ ಭರತ ಮಹಾರಾಜನ ಹತ್ರ ಹೋಗ್ತಾರೆ. ಭರತ ಮಹಾರಾಜನಿಗೆ ರಾಮನ ಆಗಮನದ ಸುದ್ದಿ ಕೇಳಿದ ತಕ್ಷಣ ಎಲ್ಲದ ಸಂತೋಷ. ಭರತ ಮಹಾರಾಜ ಅಯೋಧ್ಯ ಜನರಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ ರಾಮನ ಆಗಮನಕ್ಕೆ ಎಲ್ಲ ರೆಡಿ ಆಗಲಿಕ್ಕೆ ಅಂತ. ಪುಷ್ಪಕ ವಿಮಾನದಲ್ಲಿ ಸೀತಾರಾಮ್, ಲಕ್ಷ್ಮಣ, ವಿಭೀಷಣ ಮತ್ತು ಸುಗ್ರೀವ ಬರ್ತಾ ಇರ್ತಾರೆ. ಆ ಪುಷ್ಪಕ ವಿಮಾನ ಮೊದಲು ಬಂದು ಇಳಿಯೋದು ನಂದಿ ಗ್ರಾಮಕ್ಕೆ. ಅದಕ್ಕಿಂತ ಮುಂಚೆನೇ ಇಡೀ ಅಯೋಧ್ಯೆ ವಾಸಿಗಳೆಲ್ಲ ನಂದಿ ಗ್ರಾಮಕ್ಕೆ ಬಂದು ನಿಂತಿರ್ತಾರೆ. ನೀವು ಕೇಳ್ಬೋದು, ಅರೆ ಅಯೋಧ್ಯೆ ಹೋಗೋಬಿಟ್ಟು ನಂದಿ ಗ್ರಾಮಕ್ಕೆ ಏನಕ್ಕೆ ಬರ್ತಾ ಇದ್ದಾರೆ ಅಂತ. ಅದೇ ರಾಮನ ಪ್ರೀತಿ. ಭರತ ಮಹಾರಾಜನ್ನ ಫಸ್ಟ್ ನೋಡಬೇಕು ಅಂತ ರಾಮ ನಂದಿ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅಂತೀರಾ? ಯಾವಾಗ ಭರತ ಮಹಾರಾಜ ಶ್ರೀರಾಮನ ಪಾದಕೆಯನ್ನು 14 ವರ್ಷಗಳ ಹಿಂದೆ ಇಸ್ಕೊಂಡು ಬರಬೇಕಾದ್ರೆ ಪ್ರತಿಜ್ಞೆ ಮಾಡಿರ್ತಾರೆ, 14 ವರ್ಷದ ಮೇಲೆ ಒಂದು ದಿವಸ ಆದ್ರೂ ಕೂಡ ನಾನು ತಾಳೋದಿಲ್ಲ, ನಾನು ಬೆಂಕಿಗೆ ಹಾರಿ ಪ್ರಾಣವನ್ನು ಕಳ್ಕೊಳ್ತೀನಿ ನೀನು ಬರಲಿಲ್ಲ ಅಂತ ರಾಮನ ಪಾದಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ನಾನು ಬರೀ ಸೇವಕ ಅಂತ ರಾಜ್ಯಾಡಳಿತ ಮಾಡಿರ್ತಾನೆ 14 ವರ್ಷಗಳ ಕಾಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ ಭರತ ಮಹಾರಾಜ ಅಯೋಧ್ಯೆ ಅರಮನೆಯಲ್ಲಿ ಒಂದು ದಿವಸನೂ ತಂಗಿರೋದಿಲ್ಲ. ಯಾಕೆಂದರೆ ನನ್ನ ಭಗವಂತ, ನನ್ನ ರಾಮ ಕಾಡಿನಲ್ಲಿ ವನವಾಸದಲ್ಲಿರಬೇಕಾದ್ರೆ ನಾನು ಹೇಗೆ ಅರಮನೆಯಲ್ಲಿರಬೇಕು ಅಂತ ತಿಳಿದು ಅಯೋಧ್ಯೆಯ ಪಕ್ಕದಲ್ಲಿರೋ ಒಂದು ಸಣ್ಣ ಗ್ರಾಮ ನಂದಿ ಗ್ರಾಮದಲ್ಲಿ ತಂಗಿರ್ತಾರೆ. ರಾಮನ ಥರ ಜಟೆಯನ್ನು ಬಿಟ್ಟಿರ್ತಾರೆ, ಮರದ ತೊಗಟೆಯನ್ನು ವಸ್ತ್ರವಾಗಿ ಧರಿಸ್ತಾ ಇರ್ತಾರೆ. ಶ್ರೀರಾಮ ನೆಲದ ಮೇಲೆ ಮಲಗ್ತಾ ಇದ್ದಾರೆ ಅಂತ ತಿಳಿದು ನೆಲದಲ್ಲಿ ಗುಂಡಿಯನ್ನು ಅಗೆದು ಅದರೊಳಗಡೆ ಮಲಗ್ತಾ ಇರ್ತಾರೆ ಭರತ ಮಹಾರಾಜ್. ಇಂಥ ಪ್ರೀತಿ ಮತ್ತು ಭಕ್ತಿಯನ್ನು ಭಾವಗ್ರಾಹಿ ಜನಾರ್ದನಾದ ಶ್ರೀರಾಮಚಂದ್ರ ಬಿಟ್ಕೊಡೋದುಂಟ. ಅದಕ್ಕೆ ಫಸ್ಟ್ ಬಂದು ಮೀಟ್ ಆಗಿದ್ದು ವನವಾಸದ ನಂತರ ಭರತ ಮಹಾರಾಜನನ್ನು. ಆಗ ಭರತ ಮಹಾರಾಜನ ಈ ಭಕ್ತಿಯನ್ನು ನೋಡಿ ಅಲ್ಲಿ ಬಂದಿದ್ದಂತಹ ಅಯೋಧ್ಯವಾಸಿಗಳು, ಭೀಷಣ, ಸುಗ್ರೀವ ಮತ್ತು ಎಲ್ಲ ವಾನರ ಸೇನೆಯ ಕಣ್ಣಿನ ಅಂಚಿನಲ್ಲಿ ನೀರು ಬಂದು ನಿಂತಿರುತ್ತೆ. ಹಾಗೆ ಅಯೋಧ್ಯವಾಸಿಗಳೆಲ್ಲ ಇಡೀ ಅಯೋಧ್ಯೆಯನ್ನು ಕ್ಲೀನ್ ಮಾಡಿ ಸಿಂಗರಿಸ್ಬಿಟ್ಟು ಜೈ ಶ್ರೀರಾಮನ್ನು ಎಲ್ಲ ಮನೆಯ ಮೇಲೆ ಧ್ವಜವನ್ನು ಕಟ್ಟಿ ದೀಪವನ್ನು ಬೆಳಗಿ ಶ್ರೀರಾಮನನ್ನು ಆಗಮಿಸ್ಕೊಳ್ತಾರೆ ಅಯೋಧ್ಯೆಗೆ ಪುನಃ. ಅದಾದ ಮೇಲೆ ಪಟ್ಟಾಭಿಷೇಕ. ಜೈ ಶ್ರೀರಾಮ್, ಹ್ಯಾಪಿ ದೀಪಾವಳಿ.